Hello students, I am Dr. M. Shurajappa. Today I am discussing about the cost sheet, that is estimated cost sheet or quotations or tender prices. Then here tender or quotation prices, how to calculate some factors, some items to be analyzed and some procedures should be followed here while putting the tender prices or quotation prices. Generally, the production cost is ascertained after the completion of production work, but sometimes it becomes necessary to ascertain the production cost before commencing the production work. For example, contractor will have to estimate his contract cost before commencing the contract work. ಈಗ ಒಂದು ಎಕ್ಸಾಂಪಲ್ ಏನಂತಂದರೆ, ಈ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ, ಕಾಂಟ್ರಾಕ್ಟ್ ವರ್ಕ್ ತೊಗೊತಾನೆ, ಕಾಂಟ್ರಾಕ್ಟ್ ಏನು ಮಾಡ್ತಾನೆ ಅದನ್ನು ಎಸ್ಟಿಮೇಟ್ ಮಾಡಿ ಯಾವುದಕ್ಕೆ ಮೆಟೀರಿಯಲ್ ಕಾಸ್ಟ್ ಎಷ್ಟು, ವೇಜಸ್ ಕಾಸ್ಟ್ ಎಷ್ಟು, ಆಮೇಲೆ ಬೇರೆ ಅದರ್ ಎಕ್ಸ್ಪೆಂಡಿಚರ್ ಓವರ್ ಹೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತೇಳಿ ಎಲ್ಲ ಎಸ್ಟಿಮೇಟ್ ಮಾಡಿ ಕಾಂಟ್ರಾಕ್ಟಿ ಏನು ಮಾಡ್ತಾನೆ, ಕಾಂಟ್ರಾಕ್ಟರ್ಗೆ ಅದನ್ನು ವರ್ಕ್ ಎಸ್ಟಿಮೇಟ್ ಈ ಪ್ರೈಸ್ನಲ್ಲಿ ಮಾಡಲಿಕ್ಕೆ ಆಗ್ತದಾ ಇಲ್ಲ ಅಂಥೇಳಿ ಎಸ್ಟಿಮೇಟ್ ಮಾಡ್ತಾನೆ. ಅದಕ್ಕೆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಅದಕ್ಕೆ ತಂದೆಲ್ಲ ಪ್ರಾಫಿಟ್ ಎಲ್ಲ ಆ್ಯಡ್ ಮಾಡಿ ಅದಕ್ಕೆ ಕಾಂಟ್ರಾಕ್ಟ್ರಿಗೆ ಅಲಾಟ್ಮೆಂಟ್ ಮಾಡ್ತಾನೆ. ಆವಾಗ ಕಾಂಟ್ರಾಕ್ಟರು ಏನು ಮಾಡ್ತಾನೆ, ತನ್ನ ವರ್ಕ್ ಟೋಟಲ್ ಖರ್ಚಿನಲ್ಲಿ ಅಥವಾ ಕಾಸ್ಟ್ನಲ್ಲಿ ಆ ವರ್ಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇಲ್ಲೋ ಅಥವಾ ಅಷ್ಟರಲ್ಲಿ ವರ್ಕೌಟ್ ಆಗ್ತದೆ ಇಲ್ಲೋ ಟೆಂಡರ್ ಪ್ರೈಸನ್ನು ಫಿಕ್ಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಈ ಟೆಂಡರ್ ಅಥವಾ ಕೊಟೇಶನ್ ಭಾಳಷ್ಟು ಉಪಯೋಗ ಆಗ್ತದೆ. ಇಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನಲ್ಲಿ ನಾವು ಪ್ರಿಪೇರ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಫಸ್ಟು ಒಂದು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ಪ್ರೀವಿಯಸ್ ಡಾಟಾ ಅಥವಾ ಪ್ರೀವಿಯಸ್ ಏನು ಕಾಸ್ಟ್ ಡಾಟಾ ಇರ್ತದೆ ಅದರ ಬೇಸಿಸ್ ಮೇಲೆ ನಾವು ಈಗ ನಾವು 2020 ಎಸ್ಟಿಮೇಟ್ ಮಾಡಬೇಕಾಗ್ಯದ ಅಂತಂದಾಗ 2019 ಕಾಸ್ಟ್ ಡಾಟಾ ತೊಗೊಂಡು ಅಥವಾ ಅದರದ್ದು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ಅದರ ಬೇಸಿಸ್ ಮೇಲೆ ಅದನ್ನೆಲ್ಲ ಏನು ಫ್ಯಾಕ್ಟರ್ಸ್ ಏನಿದ್ದಾವೆ, ಐಟಮ್ಸ್ ಏನಿದ್ದಾವೆ, ಯಾವ್ಯಾವ ಐಟಮ್ಸ್ ಎಫೆಕ್ಟ್ ಆಗ್ತವೆ, ಅದರಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಕಾಸ್ಟ್ ಯಾವುವು, ಇಂಡೈರೆಕ್ಟ್ ಕಾಸ್ಟ್ ಯಾವುವು, ಅದನ್ನೆಲ್ಲ ಏನು ಮಾಡ್ತೀವಿ ನಾವು ಅನಲೈಸ್ ಮಾಡ್ತೀವಿ. ಕೆಲವೊಂದು ಪ್ರೊಸೀಜರ್ ಅದನ್ನು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನಾವು ಅದನ್ನು ಪ್ರಾಫಿಟ್ ಆಗಿರ್ಬೋದು, ಕಾಸ್ಟ್ ಏನಂತಂದರೆ ಕೆಲವೊಂದು ಚೇಂಜ್ ಪ್ರೈಸ್ ಕೂಡ ಅಥವಾ ಕಾಸ್ಟ್ ಕೂಡ ಚೇಂಜಸ್ ಆಗ್ಬೋದು. ಅದರ ಪ್ರಕಾರವಾಗಿ ನಾವು ಟೆಂಡರ್ನ ಅಥವಾ ಕೊಟೇಶನ್ನ ಎಸ್ಟಿಮೇಷನು ಮಾಡ್ತೀವಿ. ನಂತರ ಆ ವರ್ಕಿನ ಅಥವಾ ಕಾಂಟ್ರಾಕ್ಟ್ ವರ್ಕಿನ ನಾವು ಕಾಂಟ್ರಾಕ್ಟ್ರಿಗೆ ಅಲಾಟ್ಮೆಂಟು ಮಾಡ್ಬೋದು. ಈ ಥರ ಟೆಂಡರ್ಸ್ ಆ್ಯಂಡ್ ಕೊಟೇಶನ್ಸು ನಾವು ಇದು ಮಾಡ್ತೀವಿ. ಈ ಕೆಲವೊಂದು ಮಾಸ ಪ್ರೊಡಕ್ಷನ್ ಇರ್ತದೆ, ಆ ಪ್ರೊಡಕ್ಷನ್ ಈಗ ಒಂದು 10,000 ಯೂನಿಟ್ಸನ್ನು ಪ್ರೊಡಕ್ಷನ್ ಮಾಡ್ತಾ ಇರ್ತಾನೆ, ಆ ಒಂದು ಕಾಸ್ಟ್ ಡಾಟಾ ಇರ್ತದೆ. ಇನ್ನೂ ನಾನು ಏನು ಮಾಡ್ತೀನಿ, ನಾನು ಒಂದು 15,000 ಯೂನಿಟ್ಸನ್ನು ನಾನು ಪ್ರೊಡಕ್ಷನ್ ಮಾಡಬೇಕಾಗಿದೆ. ಅದಕ್ಕೆ ಎಸ್ಟಿಮೇಟೆಡ್ ಒಂದು ಕಾಸ್ಟ್ ಶೀಟನ್ನು ನಾವು ಪ್ರಿಪೇರ್ ಮಾಡಬೇಕಾಗಿದೆ. 30,000 ಯೂನಿಟ್ಸ್ಗೆ ಎಷ್ಟು ಕಾಸ್ಟ್ ಬರ್ಬೋದು ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಬ್ಬ ಮ್ಯಾನುಫ್ಯಾಕ್ಚರರ್ ಆಗಿ ನಾನು ಎಷ್ಟು ಕಾಸ್ಟ್ ಬರ್ಬೋದು ಅಂತೇಳಿ ಮತ್ತು ನನ್ನ ಮಾರ್ಜಿನ್ ಆಫ್ ಪ್ರಾಫಿಟ್ ಎಷ್ಟು ಅಂತೇಳಿ ಎಸ್ಟಿಮೇಟ್. ಅದು ಫಸ್ಟ್ ಏನು ಮಾಡ್ತೀನಿ, ನಾನು ಹಳೆ ಕಾಸ್ಟ್ ಶೀಟು ಅಂದರೆ ಈಗ ಆಲ್ರೆಡಿ 10,000 ಯೂನಿಟ್ಸ್ ಪ್ರೊಡಕ್ಷನ್ ಮಾಡಿರ್ತೀನಿ, ಅದರದ್ದು ಕಾಸ್ಟ್ ಟೋಟಲ್ ಕಾಸ್ಟ್ ಎಷ್ಟು ಬರ್ತದೆ ಅಂತೇಳಿ ಎಸ್ಟಿಮೇಟ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತೀನಿ. ಅದರಲ್ಲಿ ಟೋಟಲ್ ಕಾಸ್ಟು, ಪ್ರಾಫಿಟ್ಟು ಮತ್ತು ಸೇಲ್ಸ್ ಪ್ರೈಸ್ ಎಲ್ಲ ಗೊತ್ತಾಗ್ತದೆ, ಕಾಸ್ಟ್ ಪರ್ ಯೂನಿಟ್ ಎಲ್ಲ ಗೊತ್ತಾಗ್ತದೆ. ಅದ್ರ ಬೇಸಿಸ್ ಮೇಗನೆ ನಾನು ಏನು ಮಾಡ್ತೀನಿ, ನಾನು 15,000 ಯೂನಿಟ್ಸ್ನ ಪ್ರೊಡಕ್ಷನ್ ಮಾಡಬೇಕಾದ್ರೆ ನನಗೆ ಪ್ರೈಸು ಎಷ್ಟು ಅಂತೇಳಿ, ನನಗೆ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬರ್ಬೋದು. ಕೆಲವೊಂದು ಸಾರಿ ಏನಾಗ್ತದೆ, ಪ್ರೀವಿಯಸ್ ನಾನು ರಾ ಮಟೀರಿಯಲ್ಸ್ ನಾನು ಖರೀದಿ ಮಾಡಬೇಕಾದ್ರೆ ಸಪೋಸ್ 100 ರೂಪೀಸ್ ಪರ್ ಕ್ವಿಂಟಲ್ ಅಥವಾ ಪರ್ KG ಯಾವುದೋ ಐಟಮ್ ಇತ್ತು ಅಂತೇಳಿ, ಕೆಲವೊಂದು ಸಾರಿ ಬದಲಾದ ಪರಿಸ್ಥಿತಿಯಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗಿ ಕೆಲವೊಂದು ಸಾರಿ ಬದಲಾವಣೆ ಕೂಡ ಆಗ್ಬೋದು. ಅದನ್ನೆಲ್ಲ ಫ್ಯಾಕ್ಟರ್ಸ್ನ ಗಣನೆಗೆ ತೆಗೆದುಕೊಂಡು ನಾನು ಏನು ಮಾಡ್ತೀನಿ, ನಾನು ಎಸ್ಟಿಮೇಷನ್ನು ಮಾಡ್ತೀನಿ. ಈ ಡೈರೆಕ್ಟ್ ಮಟೀರಿಯಲ್ ಆಗಿರ್ಬೋದು, ಡೈರೆಕ್ಟ್ ಲೇಬರ್ ಇದಾಗಿರ್ಬೋದು. ಈ ಡೈರೆಕ್ಟ್ ಲೇಬರ್ ಲಾಸ್ಟ್ ಟೈಮ್ ಮೊದಲು ಏನು ಮಾಡ್ತೀವಿ, ಪರ್ ಅವರ್ ನಾವು ಒಂದು 100 ರೂಪೀಸ್ ಪರ್ ಅವರ್ ನಾವು ಕೊಡ್ತಿದ್ವಿ ಅಂತ ತಿಳ್ಕೊಂಡು, ಅದನ್ನು ಕೆಲವೊಂದು ಸಾರಿ ರಿವೈಸ್ ಆದಾಗ ಆ ಪ್ರೈಸ್ ಲೇಬರ್ ಚಾರ್ಜಸ್ ಮತ್ತು ಸಪೋಸ್ 110 ರೂಪೀಸ್ ಆಗಿತ್ತಪ್ಪ ಅಂದರೆ 110 ರೂಪೀಸಿಗೆ ನಾನು ಎಸ್ಟಿಮೇಟು ಮಾಡಬೇಕಾಗ್ತದೆ. ಅದು ಸಪೋಸ್ ನಾನೀಗ 15,000 ಯೂನಿಟ್ಸನ್ನು ಪ್ರೊಡಕ್ಷನ್ ಮಾಡಬೇಕಾದ್ರೆ ನನಗೆ ಈಗ ಏನು ಮಾಡ್ತೀನಿ, ನಾನು
100 rupees ಲೇಬರ್ ಚಾರ್ಜ್ ಪೇಮೆಂಟ್ ಮಾಡ್ಬೋದು, 110 rupees ಪರ್ ಯೂನಿಟ್ ಲೆಕ್ಕ ಮಾಡಿ ಎಷ್ಟು ಕಾಸ್ಟ್ ಬರ್ತದೆ ಅಂತೇಳಿ ಎಸ್ಟಿಮೇಟ್ ಮಾಡ್ತೀವಿ. ದೆನ್ ಅದಕ್ಕೋಸ್ಕರ ಈಗ 15,000 ಯೂನಿಟ್ಸ್ಗೆ ಪ್ರೊಡಕ್ಷನ್ ಮಾಡಬೇಕಾದ್ರೆ ಎಷ್ಟು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತದೆ ಮತ್ತು ಎಷ್ಟು ಕಾಸ್ಟ್ ಪರ್ ಯೂನಿಟ್ ನಮಗೆ ಬರ್ತದೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈ ಟೆಂಡರ್ ಆ್ಯಂಡ್ ಕೊಟೇಷನ್ ಪ್ರೈಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದನ್ನು ನಾವು ಮಾಡಬೇಕಾದ್ರೆ ಯೂಸಲಿ ದ ಮ್ಯಾನುಫ್ಯಾಕ್ಚರರ್ ಈಸ್ ರಿಕ್ವೈರ್ಡ್ ಟು ಕೋಟ್ ದ ಎಸ್ಟಿಮೇಟೆಡ್ ಪ್ರೈಸ್ ಬೈ ಆ್ಯಡಿಂಗ್ ಸಮ್ ಪ್ರಾಫಿಟ್. ತಂದು ಪ್ರಾಫಿಟ್ ಎಲ್ಲ ಆ್ಯಡ್ ಮಾಡಿಕೊಂಡು ನಾನು ಆರ್ಡರ್ನ ಗೆಟಿಂಗ್ ದ ಆರ್ಡರ್ ಫ್ರಮ್ ದಿ ಕಸ್ಟಮರ್. ಅವಾಗ ಏನು ಮಾಡ್ತಾರೆ, ತಂದು ಪ್ರಾಫಿಟ್ ಎಲ್ಲ ಆ್ಯಡ್ ಮಾಡಿಕೊಂಡು ಅವಾಗ ಏನು ಮಾಡ್ತಾರೆ, ಕಸ್ಟಮರ್ಲಿಂದ ಮ್ಯಾನುಫ್ಯಾಕ್ಚರರು ಆರ್ಡರ್ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಇದಕ್ಕಂದರೆ ಈ ಕಾಸ್ಟ್ ಕಾಸ್ಟ್ ಪರ್ ಯೂನಿಟ್ ಬೇಸಿಸ್ ಮೇಲೆ ಅವ್ನು ಪ್ರೈಸ್ ಫಿಕ್ಸ್ ಮಾಡಿದರೆ ಅವನಿಗೆ ಮ್ಯಾನುಫ್ಯಾಕ್ಚರರ್ಗೆ ಲಾಸ್ ಆಗ್ತದೆ. ಅದಕ್ಕೋಸ್ಕರ ಕಾಸ್ಟ್ ಎಸ್ಟಿಮೇಷನ್ ಮಾಡ್ತಾನೆ. ಈಗ ಸಪೋಸ್ ಇವನ್ ಪ್ರೈಸ್ ಕೂಡ ಕಡಿಮೆ ಆಗ್ಬೋದು ಎಸ್ಟಿಮೇಷನ್ನ ಮಾಡಿದಾಗ. ಸಪೋಸ್ 10,000 ಯೂನಿಟ್ಸ್ ಪ್ರೊಡಕ್ಷನ್ ಮಾಡೋಕ್ಕೆ ಕಾಸ್ಟ್ ಪರ್ ಯೂನಿಟು ಸಪೋಸ್ 10 rupees ಬಂದಿರ್ಬೋದು. ನಾವು ಸಪೋಸ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡಿದಾಗ ಸಪೋಸ್ 15,000 ಅಥವಾ 20,000 ಯೂನಿಟ್ಸನ್ನು ನಾವು ಪ್ರೊಡಕ್ಷನ್ ಇನ್ನು ಲಾರ್ಜ್ ಸ್ಕೇಲ್ ನಾವು ಮಾಡಿದಾಗ ನಾವು ಏನು ಮಾಡ್ಬೋದು, ಎಲ್ಲ ನಾವು ಬೆನಿಫಿಟ್ಸನ್ನು ತಗೋಬೋದು. ಈಗ ನಾವು ಮಟೀರಿಯಲ್ ಖರೀದಿ ಮಾಡ್ತೀವಿ. ಮಟೀರಿಯಲ್ ಖರೀದಿ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಕ್ವಾಂಟಿಟಿ 10,000 ಯೂನಿಟ್ಸ್ಗೆ ಮಟೀರಿಯಲ್ ಖರೀದಿ ಮಾಡೋಕ್ಕೆ ಪ್ರೈಸ್ ಒಂದು ರೇಟ್ ಇರ್ತದೆ. ನಾವು ಒಂದು 20,000 ಯೂನಿಟ್ಸನ್ನು ಪ್ರೊಡಕ್ಷನ್ ಮಾಡಬೇಕಾದ್ರೆ ಅಷ್ಟು ರಿಕ್ವೈರ್ಡ್ ರಾ ಮೆಟೀರಿಯಲ್ಸ್ ನಾವು ಖರೀದಿ ಮಾಡಬೇಕಾದ್ರೆ ಪ್ರೈಸು ನಮಗೆ ಕ್ವಾಂಟಿಟಿ ಡಿಸ್ಕೌಂಟ್ ಕೂಡ ಸಿಗ್ಬೋದು. ದೆನ್ ಅದಕ್ಕೋಸ್ಕರ ಈ ಅಂಥ ಸಂದರ್ಭದಲ್ಲಿ ಈಗೇನಾಗ್ತದೆ, ಪ್ರೈಸ್ ರಿಡಕ್ಷನ್ ಕೂಡ ಆಗ್ಬೋದು. ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಗ್ಬೋದು. ಕೆಲವೊಂದು ಸಾರಿ ಬದಲಾವಣೆ ಆದಂಥ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರೈಸ್ ಕೂಡ ಮೆಟೀರಿಯಲ್ ಕಾಸ್ಟ್ ಹೆಚ್ಚಿಗೆ ಕೂಡ ಆಗ್ಬೋದು, ಅಥವಾ ಕ್ಯಾರಿಂಗ್ ಕಾಸ್ಟ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿರ್ಬೋದು, ಮೇಂಟೆನೆನ್ಸ್ ಕಾಸ್ಟ್ ಆಗಿರ್ಬೋದು, ಇಂಥವೆಲ್ಲ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ದೆನ್ ಅದೇ ಥರನೇ ಈ ಲೇಬರ್ ಚಾರ್ಜಸ್ ಕೂಡ ಕೆಲವೊಂದು ಸಾರಿ ಹೆಚ್ಚಿಗೆ ಆಗ್ಬೋದು, ಕೆಲವೊಂದು ಸಾರಿ ಕಡಿಮೆ ಕೂಡ ಆಗ್ಬೋದು. ಅದಕ್ಕೋಸ್ಕರ ನಾವು ಅದನ್ನು ಎಸ್ಟಿಮೇಟ್ ಮಾಡಿ ಈಗ ಲಾರ್ಜ್ ಪ್ರೊಡಕ್ಷನ್ದಲ್ಲಿ ನಮಗೆ ಕಾಸ್ಟ್ ಕೂಡ ಈಗ ಮಷಿನ್ ಕಾಸ್ಟು ಕೂಡ ನಮಗೆ ಕಡಿಮೆ ಆಗ್ಬೋದು. ದೆನ್ ಅದಕ್ಕೋಸ್ಕರ ಈಗ ಕೆಲವು ಸಾರಿ ಡೈರೆಕ್ಟ್ ಕಾಸ್ಟ್ನಲ್ಲಿ ಕಡಿಮೆ ಆಗ್ಬೋದು, ಕೆಲವು ಸಾರಿ ಇಂಡೈರೆಕ್ಟ್ ಕಾಸ್ಟ್ನಲ್ಲಿ ಕೂಡ ಕಡಿಮೆ ಆಗ್ಬೋದು. ಅಂಥ ವೇರಿಯೇಷನ್ಸು ನಾವು ಏನಂತಂದರೆ ಪ್ರೀವಿಯಸ್ ಡಾಟಾ ಇಟ್ಕೊಂಡು ಕೆಲವೊಂದು ಫ್ಯಾಕ್ಟರ್ಸ್ನ ನಾವು ಗಣನೆಗೆ ತೆಗೆದುಕೊಂಡು ಏನು ಫ್ಯಾಕ್ಟರ್ಸ್ ಇದ್ದಾವೆ ನಾವು ಈಗ ಮೆಟೀರಿಯಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇದೆಲ್ಲವಷ್ಟು ನಾವು ಗಣನೆ ತೆಗೆದುಕೊಂಡು ನಮ್ದು ಏನು ಮಾಡ್ತೀವಿ, ಕಾಸ್ಟನ್ನು ಎಸ್ಟಿಮೇಷನ್ ಮಾಡ್ತೀವಿ. ಪ್ರೀವಿಯಸ್ ಡಾಟಾ ಅಥವಾ ಪ್ರೀವಿಯಸ್ ಕಾಸ್ಟ್ ಡಾಟಾ ನಾವು ಪ್ರೀವಿಯಸ್ ಕಾಸ್ಟ್ ಶೀಟನ್ನು ಬೇಸಿಸ್ ಇಟ್ಕೊಂಡು ನಾವೇನು ಮಾಡ್ತೀವಿ, ಇನ್ನೊಂದು ಫ್ಯೂಚರ್ ಅಥವಾ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಅದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಕೆಲವೊಂದು ಫ್ಯಾಕ್ಟರ್ಸ್ನ ಮತ್ತು ಐಟಮ್ಸ್ನ ಅನಲೈಸ್ ಮಾಡ್ತೀವಿ, ಕೆಲವೊಂದು ಪ್ರೊಸೀಜರ್ ಕೂಡ ನಾವು ಫಾಲೋ ಮಾಡ್ತೀವಿ. ಅದಕ್ಕೋಸ್ಕರ ಈಗ ಮ್ಯಾನುಫ್ಯಾಕ್ಚರರ್ ಈಸ್ ರಿಕ್ವೈರ್ಡ್ ಟು ಕೋಟ್ ದಿ ಎಸ್ಟಿಮೇಟೆಡ್ ಪ್ರೈಸ್ ಬೈ ಆ್ಯಡಿಂಗ್ ಸಮ್ ಪ್ರಾಫಿಟ್ ಫಾರ್ ಗೆಟಿಂಗ್ ದಿ ಆರ್ಡರ್ ಫ್ರಮ್ ಕಸ್ಟಮರ್ಸ್. ಸಚ್ ಎಸ್ಟಿಮೇಟೆಡ್ ಪ್ರೈಸ್ ಈಸ್ ನೋನ್ ಆ್ಯಸ್ ಟೆಂಡರ್ ಪ್ರೈಸ್ ಅಂತ ಕರಿತೀವಿ, ಅಥವಾ ಕೊಟೇಷನ್ ಪ್ರೈಸ್ ಅಂತ ಕರಿತೀವಿ. ಟೆಂಡರ್ ಪ್ರೈಸ್ ಈಸ್ ಎ ಪ್ರೈಸ್ at which the manufacturer is ready to supply his goods to the customers. ಅಂಥದಕ್ಕೆ ಏನೈತೆ ನಾವು ದನ್ ಟೆಂಡರ್ ಪ್ರೈಸ್ ಅಂತೇಳಿ ಕರಿತೀವಿ. ಇದರಲ್ಲಿ ಯಾವ್ಯಾವ ಐಟಮ್ ಜಸ್ಟ್ ನಾನು ಹೇಳಿದೆ, ಕೆಲವೊಂದು ಫ್ಯಾಕ್ಟರ್ಸ್ನ ಕೆಲವೊಂದು ಐಟಮ್ಸ್ನ ಅನಲೈಸ್ ಮಾಡಬೇಕಂತ. ಯಾವ್ಯಾವ ಐಟಮ್ಸ್ನ ಅಥವಾ ಯಾವ್ಯಾವ ಫ್ಯಾಕ್ಟರ್ಸ್ನ ಅನಲೈಸ್ ಮಾಡಬೇಕು, ಯಾವ್ಯಾವ ಪ್ರೊಸೀಜರ್ನ ನಾವು ಈ ಟೆಂಡರ್ ಅಥವಾ ಕೊಟೇಷನ್ ಪ್ರೈಸ್ ಅಥವಾ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಫಾಲೋ ಮಾಡಬೇಕಂತ. ಈಗೇನದು ದಿ ಫಾಲೋಯಿಂಗ್ ಐಟಮ್ಸ್ ಆರ್ ಟು ಬಿ ಅನಲೈಸ್ಡ್ ವೈಲ್ ಪ್ರಿಪೇರಿಂಗ್ ದಿ ಟೆಂಡರ್ ಆರ್ ಕೊಟೇಷನ್ಸ್ ಅಂತ. ಈಗ ಡೈರೆಕ್ಟ್ ಮೆಟೀರಿಯಲ್ ಒಂದಿದೆ, ಆಮೇಲೆ ಡೈರೆಕ್ಟ್ ವೇಜಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆ್ಯಂಡ್ ಸಮ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್. ಈಗ ಹಿಂದೆ ಕಾಸ್ಟ್ ಶೀಟ್ ಅಥವಾ 2019ದಲ್ಲಿ ಪ್ರಾಫಿಟ್ ಪರ್ಸೆಂಟೇಜು ಚೇಂಜ್ ಇರ್ಬೋದು, 10% ಇರ್ಬೋದು. ಈಗ ಅವನು 15% ಅಂತೇಳಿ ಆ್ಯಡ್ ಮಾಡಿ 15% ಕೂಡ ಎಸ್ಟಿಮೇಟೆಡ್ ಪ್ರಾಫಿಟ್ ಕೂಡ ನಾವು ಮಾಡ್ಕೋಬೋದು ಪ್ರೀವಿಯಸ್ ಡಾಟಾ ಬೇಸಿಸ್ ಮೇಲೆ. ಈಗ ಒನ್ ಬೈ ಒನ್ ಈಗ ಜನರಲ್ ಪ್ರೊಸೀಜರ್ ಫಾಲೋಡ್ ಇನ್ ಈಚ್ ಐಟಮ್ ಆರ್ ಇನ್ ಈಚ್ ಫ್ಯಾಕ್ಟರ್ ಅನಲೈಸ್ ನಾವು ಯಾವ ರೀತಿ ನಾವು ಮಾಡ್ಬೋದು. ಡೈರೆಕ್ಟ್ ಮೆಟೀರಿಯಲ್, ಈ ಡೈರೆಕ್ಟ್ ಮೆಟೀರಿಯಲು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಥವಾ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ದಿ ಕಾಸ್ಟ್. ಅದಕ್ಕೋಸ್ಕರ ಈ ಕಾಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಮೋರ್ ದೆನ್ 50% ಆಫ್ ದಿ ಟೋಟಲ್ ಕಾಸ್ಟ್ ಇಸ್ ದಿ ಡೈರೆಕ್ಟ್ ಕಾಸ್ಟ್ ಅಂತೇಳಿ ಹೇಳ್ತೀವಿ. ಅದಕ್ಕೋಸ್ಕರ ಈಗ ಪ್ರೊಕ್ಯೂರ್ಮೆಂಟ್ ಆಗಿರ್ಬೋದು, ಕ್ಯಾರಿಂಗ್ ಕಾಸ್ಟ್ ಆಗಿರ್ಬೋದು, ಕ್ಯಾರಿಂಗ್ ಮೆಟೀರಿಯಲು ಇಂಥವೆಲ್ಲ, ಅಥವಾ ಮೇಂಟೆನೆನ್ಸ್ ಆಫ್ ರಾ ಮಟೀರಿಯಲ್ಸ್ ಆಗಿರ್ಬೋದು,
ಹ್ಯಾಂಡ್ಲಿಂಗ್ ಆಫ್ ಮಟೀರಿಯಲ್ ಆಗಿರ್ಬೋದು, ಇದನ್ನೆಲ್ಲ ಪ್ರೈಸು ವೇರಿಯೇಷನ್ಸು ಆಗಿರ್ತವೆ. ಅದಕ್ಕೋಸ್ಕರ ಈ ಡೈರೆಕ್ಟ್ ಮಟೀರಿಯಲ್ನ ಏನು ಮಾಡಬೇಕಂತಂದರೆ ನಾವು ಇದನ್ನು ಅನಲೈಸ್ ಮಾಡಬೇಕು ಮತ್ತು ಅದ್ರ ಏನು ಪ್ರೊಸೀಜರ್ಸ್ ಇದ್ದಾವೆ ನಾವು ಕರೆಕ್ಟಾಗಿ ಫಾಲೋ ಮಾಡಿ ನಾವು ಮೆಟೀರಿಯಲ್ ಪ್ರೈಸನ್ನು ಎಸ್ಟಿಮೇಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ದಿ ಕಾಸ್ಟ್ ಆಫ್ ಡೈರೆಕ್ಟ್ ಮೆಟೀರಿಯಲ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ದ ಕ್ವಾಂಟಿಟಿ ರಿಕ್ವೈರ್ಡ್ ಫಾರ್ ಎ ಯೂನಿಟ್ ಆಫ್ ಔಟ್ಪುಟ್ ಬೈ probable purchase cost of materials. The cost of materials will be estimated in the light of future change in the market condition. ಇಲ್ಲಿ ನಾವು ಡೈರೆಕ್ಟ್ ಮೆಟೀರಿಯಲ್ನ ಖರೀದಿ ಮಾಡಬೇಕಾದ್ರೆ ನಾವು ಕೆಲವೊಂದು ಮಾರ್ಕೆಟ್ ನಾವು ಹಿಂದೆ 2019ದಲ್ಲಿ ಖರೀದಿ ಮಾಡಬೇಕಾದ್ರೆ ಮಾರ್ಕೆಟ್ ಕಂಡೀಷನ್ ಬೇರೆ ಇರ್ತದೆ. ಈಗ ನಾವು ಖರೀದಿ ಮಾಡಬೇಕಾದ್ರೆ ಮಾರ್ಕೆಟ್ ಕಂಡೀಷನು ಚೇಂಜ್ ಇರ್ತದೆ. ಆ ಪರ್ಟಿಕ್ಯುಲರ್ ಸೇಮ್ ಮೆಟೀರಿಯಲ್ನ ನಾವು ಖರೀದಿ ಮಾಡಬೇಕಾದ್ರೂ ಕೂಡ ಪ್ರೈಸ್ನಲ್ಲಿ ಚೇಂಜಸ್ ಆಗಿದೆ, ಹೆಚ್ಚಿಗೆ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು. ಅದಕ್ಕೋಸ್ಕರ ಈಗ ನಾವು 10,000 ಯೂನಿಟ್ಸನ್ನ ನಾವು ಪ್ರೊಡಕ್ಷನ್ ಮಾಡೋಕ್ಕಲ್ಕ ಕಾಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಇಷ್ಟು ಬಂದಿತ್ತು. ಈಗ ಏನಾದರೂ 15,000 ಅಥವಾ 20,000 ಯೂನಿಟ್ಸನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಎಷ್ಟು ಬರ್ತದೆ ಅಂತೇಳಿ ನಾನು ಕ್ಯಾಲ್ಕುಲೇಷನು ಮಾಡಬೇಕಾಗ್ತದೆ. ಆಮೇಲೆ ಏನು ಗಣನೆ ತೆಗೆದುಕೊಳ್ಬೇಕಂತಂದರೆ ನಾನು ಏನಾದರೂ ಮಾರ್ಕೆಟ್ ಕಂಡೀಷನ್ದಲ್ಲಿ ಏನಾದರೂ ಚೇಂಜಸ್ ಆಗಿದಾನಾ ಅಥವಾ ಆಗಿದಾನೇ ಇಲ್ಲ, ಅದನ್ನು ಮಾರ್ಕೆಟ್ ಕಂಡೀಷನ್ನ ಗಣನೆ ತೆಗೆದುಕೊಂಡು ನಾನು ಎಸ್ಟಿಮೇಟ್ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ಅದು ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮಾಡಿದಂಗೆ ಆಗ್ತದೆ. ಡೈರೆಕ್ಟ್ ಮೆಟೀರಿಯಲ್ ನಾವು ಎಸ್ಟಿಮೇಷನ್ ಅಥವಾ ಕೊಟೇಷನ್ ನಾವು ಮಾಡೋಕ್ಕಲ್ಕ. ಅದೇ ಥರನೇ ಈ ಡೈರೆಕ್ಟ್ ವೇಜಸ್ ಆಗಿರ್ಬೋದು. ಈ ಡೈರೆಕ್ಟ್ ವೇಜಸ್ನಲ್ಲಿ ಕೂಡ ನಾವು ಈಗ ಇಟ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಆನ್ ದಿ ಬೇಸಿಸ್ ಆಫ್ ಜಾಬ್ ರಿಕ್ವೈರ್ಮೆಂಟ್ ಆ್ಯಂಡ್ ಆ್ಯಂಟಿಸಿಪೇಟೆಡ್ ಚೇಂಜಸ್ ಇನ್ ದ ವೇಜ್ ರೇಟ್. ಕೆಲವೊಂದು ಸಾರಿ 2019ದಲ್ಲಿ ದ ಮೆಥಡ್ ಆಫ್ ಪ್ರೊಡಕ್ಷನ್ ಅಥವಾ ವೇಜ್ ಅಥವಾ ವರ್ಕರ್, ಸ್ಕಿಲ್ಡ್ ವರ್ಕರು ಅಥವಾ ನಾನ್ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ಲೇಬರ್ಸು ಅಥವಾ ಅದನ್ನು ವೇಜ್ ಮಿಕ್ಸರ್ ಅಥವಾ ಲೇಬರ್ ಮಿಕ್ಸರ್ ನಾವು ಮಾಡೋಕ್ಕಲ್ಕ ನಾವು ಏನು ಮಾಡ್ಬೋದು, ಕೆಲವೊಂದು ಟೆಕ್ನಿಕಲ್ ಪರ್ಸನ್ಸ್ಗೆ ಜಾಸ್ತಿ ವೇಜಸ್ ಕೊಡ್ತಿರ್ತೀವಿ. ನಾವು ಈ 15,000 20,000 ಯೂನಿಟ್ಸನ್ನು ಪ್ರೊಡಕ್ಷನ್ ಮಾಡೋಕ್ಕಲ್ಕ ನಾವು ಟೆಕ್ನಿಕಲ್ ಪರ್ಸನ್ನ ಕಡಿಮೆ ಯೂಸ್ ಮಾಡ್ಬೋದು ಅಥವಾ ದ ಸ್ಕಿಲ್ಡ್ ಲೇಬರ್ಸ್ನ ಜಾಸ್ತಿ ಇದು ಮಾಡ್ಬೋದು, ಕಡಿಮೆ ಮಾಡ್ರೇಟ್ ರೇಟ್ ನಾವು ಕೊಟ್ಟು ಅದನ್ನು ಈ ಥರ ಮಿಕ್ಸಿಂಗ್ ನಾವು ಮಾಡೋಕ್ಕಲ್ಕ ಈಗ ಡೈರೆಕ್ಟ್ ನಾವು ವೇಜಸ್ ಪೇಮೆಂಟ್ ಮಾಡೋಕ್ಕಲ್ಕ ಟೋಟಲ್ ಲೇಬರ್ ಕಾಸ್ಟ್ನ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಲ್ಕ ನಾವು ಎಷ್ಟು ಜನ, ಸಪೋಸ್ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಎಷ್ಟು ಬೇಕು, ನಾನ್ ಟೆಕ್ನಿಕಲ್ ಪರ್ಸನ್ಸು ಎಷ್ಟು ಬೇಕು ಅಂತ ಈ ಥರ ಅದರ ಬೇಸಿಸ್ ಮೇಲೆ ಅವರು ವೇಜ್ ಪೇಮೆಂಟ್ ಅವ್ರದ್ದು ರೇಟ್ ಆಫ್ ವೇಜಸ್ಸು ಏನಂತಂದರೆ ಬದಲಾವಣೆ ಆಗ್ತದೆ. ಅದ್ರ ಬೇಸಿಸ್ ಮೇಗೇ ಈಗ ನಾವು 10,000 ಪ್ರೊಡಕ್ಷನ್ ಮಾಡಬೇಕಾದ್ರೆ ಅಥವಾ ಪ್ರೀವಿಯಸ್ 2019ದಲ್ಲಿ ಎಷ್ಟು ಲೇಬರ್ ಕಾಸ್ಟ್ ಬಂದಿತ್ತು, 2020ದಲ್ಲಿ ನಾವು ಕಾಸ್ಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕೆಲವೊಂದು ಬದಲಾವಣೆಗಳಾಗ್ಬೋದು. ಕೆಲವೊಂದು ಲೇಬರ್ ಮಿಕ್ಸ್ ಕೂಡ ನಾವು ಮಾಡೋಕ್ಕಲ್ಕ ನಾವು ಚೇಂಜಸ್ಸು ನಾವು ಮಾಡ್ಬೋದು. ಟೆಕ್ನಿಕಲ್ ಪರ್ಸನ್ಸ್ ನಾವು ಅಲ್ಲಿ 10 ಜನ ಯೂಸ್ ಮಾಡ್ತಿದ್ವಿ, ಈಗೇನಂತಂದ್ರೆ ಬರೀ 5 ಜನ, ನಾವು 2021ದಲ್ಲಿ ಬರೀ 5 ಜನ. ಅದನ್ನೆಲ್ಲ ರೇಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಅದಕ್ಕೋಸ್ಕರ ಈ ಥರ ನಾವು ಅನಲೈಸಿಸ್ ಮಾಡಿ ನಾವು ಏನು ಮಾಡ್ತೀವಿ, ನಾವು ಕೊಟೇಷನ್ ಅಥವಾ ಎಸ್ಟಿಮೇಷನ್ನು ಮಾಡ್ತೀವಿ. ಅದಕ್ಕೋಸ್ಕರ ಇಟ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಆನ್ ದಿ ಬೇಸಿಸ್ ಆಫ್ ಜಾಬ್ ರಿಕ್ವೈರ್ಮೆಂಟ್ ಆ್ಯಂಡ್ ಆ್ಯಂಟಿಸಿಪೇಟೆಡ್ ಚೇಂಜಸ್ ಇನ್ ವೇಜ್ ರೇಟ್ ಅಂತೇಳಿ ಹೇಳ್ತೀವಿ. ಸಿಮಿಲರ್ಲಿ ಓವರ್ ಹೆಡ್. ಈಗ ಓವರ್ ಹೆಡನ್ನು ನಾವು ಕ್ಯಾಲ್ಕುಲೇಷನ್ ನಾವು ಮಾಡಬೇಕಾದ್ರೆ ನಾವು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಬದಲಾವಣೆ ಆಗಿದೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನಲ್ಲಿ, ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆಮೇಲೆ ಬೇರೆ ಇದೇನಂದ್ರೆ ಡೈರೆಕ್ಟ್ ಪ್ರಪೋರ್ಷನೇಟ್ ಅದರ ನಂಬರ್ ಆಫ್ ಯೂನಿಟ್ಸ್ ಏನಿದೆ ಅದ್ರ ಮ್ಯಾಗೆ ನಾವು ಮಲ್ಟಿಪ್ಲೈ ಮಾಡಿ ತೊಗೊಳ್ತೀವಿ. ಈಗ ಓವರ್ ಹೆಡ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ನಾವು ಫ್ಯಾಕ್ಟ್ರಿ ಆರ್ ವರ್ಕ್ಸ್ ಓವರ್ ಹೆಡ್ ಆಗಿರ್ಬೋದು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆಗಿರ್ಬೋದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಗಿರ್ಬೋದು, ಏನು ಬದಲಾವಣೆ ಆಗ್ತದೆ ನಾವು ಅಂದರೆ PS ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ. ಅದಕ್ಕೋಸ್ಕರ ಈಗ ನಾವು ಅದ್ರ ಬೇಸಿಸ್ ಮೇಲೆ ನಾವು ಓವರ್ ಹೆಡನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈಗ ಅದಕ್ಕೋಸ್ಕರ ಓವರ್ ಹೆಡನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮತ್ತು ಅಥವಾ ನಾವು ಕೆಲವೊಂದು ಕಾಸ್ಟ್ ಶೀಟನ್ನು ಎಸ್ಟಿಮೇಷನ್ ನಾವು ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ನಾವು ಇಲ್ಲಿ ಕೆಲವೊಂದು ಸ್ಟೆಪ್ಸನ್ನು ಫಾಲೋ ಮಾಡ್ತೀವಿ. ಏನಂದರೆ ಸ್ಟೆಪ್ಸ್ ಫಾರ್ ಪ್ರಿಪರೇಷನ್ ಆಫ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತೇಳಿ ಕರಿತೀನಿ. ಇಲ್ಲಿ ನಂಬರ್ 1, ಪ್ರಿಪೇರ್ ದಿ ಕಾಸ್ಟ್ ಶೀಟ್ ಆಫ್ ದಿ ಪಾಸ್ಟ್ ಪೀರಿಯಡ್. ಜಸ್ಟ್ ನಾನು ಹೇಳಿದೆ 2019 ಮತ್ತು 2020 ನಾವು ಕಾಸ್ಟ್ ಶೀಟ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ನಾವು ಪ್ರಿಪೇರ್ ಮಾಡ್ತೀವಿ ಅಂತೇಳಿ. 2019ದಲ್ಲಿ ಏನು ಕಾಸ್ಟ್ ಡಾಟಾ ಅಥವಾ ಕಾಸ್ಟ್ ಇನ್ಫಾರ್ಮೇಷನ್ ಇದೆ ಅದರದ್ದು ನಾವೇನು ಮಾಡ್ತೀವಿ, ನಾವು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ನಾನು ಅದಕ್ಕೆ ಫಸ್ಟ್ ಸ್ಟೆಪ್ ಅಥವಾ ಫಸ್ಟ್ ಸ್ಟೇಜಸ್ನಲ್ಲಿ ಪ್ರಿಪೇರ್ ದಿ ಕಾಸ್ಟ್ ಶೀಟ್ ಆಫ್ ದಿ ಪಾಸ್ಟ್ ಪೀರಿಯಡ್ ಅಂತೇಳಿ ಕರಿತೀವಿ. ಆಮೇಲೆ ಕ್ಯಾಲ್ಕುಲೇಟ್ ದಿ ಓವರ್ ಹೆಡ್ ಅಬ್ಸಾರ್ಪ್ಷನ್ ರೇಟ್ಸ್. ಈಗ ಓವರ್ ಹೆಡ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕೆಲವೊಂದು ಅಬ್ಸಾರ್ಪ್ಷನ್ಸ್ ರೇಟನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಬ್ಸಾರ್ಪ್ಷನ್ ರೇಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ
ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸಪೋಸ್ ಈಗ ಓವರ್ ಹೆಡ್ ಅಂತಂದಪ್ಪ ಅಂದರೆ ನಾನು ಜಸ್ಟ್ ಹೇಳಿದೆ ನಿಮಗೆ, ಓವರ್ ಹೆಡ್ನಲ್ಲಿ ನಾವು ಎಷ್ಟು ವಿಧವಾಗಿ ನಾವು ವಿಂಗಡಣೆ ಮಾಡ್ಬೋದು, ನಾವು 3 ವಿಧವಾಗಿ ನಾವು ಮಾಡ್ಬೋದು. ಏನಂತಂದರೆ ಫ್ಯಾಕ್ಟ್ರಿ ಆರ್ ವರ್ಕ್ಸ್ ಓವರ್ ಹೆಡ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಕರಿತೀವಿ. ಈಗ ಅದು ಆಫೀಸ್ ಇದು ಫ್ಯಾಕ್ಟ್ರಿ ಆರ್ ವರ್ಕ್ಸ್ ಓವರ್ ಹೆಡ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನು ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಾವು ಈ ಫಾರ್ಮುಲಾ ಏನು ನಾನು ತೋರಿಸ್ತಾ ಇದ್ದೀನಲ್ಲ ಆ ಫಾರ್ಮುಲಾ ಯೂಸ್ ಮಾಡಿ ನಾವು ಎಸ್ಟಿಮೇಟ್ ಡೈರೆಕ್ಟ್ ವೇಜಸ್ನ ಎಸ್ಟಿಮೇಟ್ ಮಾಡ್ಬೋದು. ಪರ್ಸೆಂಟೇಜ್ ಆಫ್ ವರ್ಕ್ಸ್ ಆನ್ ಕಾಸ್ಟ್ ಮೀನ್ಸ್ ದ ವರ್ಕ್ಸ್ ಆನ್ ಕಾಸ್ಟ್ ಅಂದರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಫ್ಯಾಕ್ಟ್ರಿ ಆರ್ ವರ್ಕ್ಸ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ದೆನ್ ಆನ್ ಡೈರೆಕ್ಟ್ ವೇಜಸ್, ಇದು ಡೈರೆಕ್ಟ್ ವೇಜಸ್ಸಿಗೆ ಸಂಬಂಧಪಟ್ಟಿರ್ತದೆ. ಅದಕ್ಕೋಸ್ಕರ ವರ್ಕ್ಸ್ ಆನ್ ಕಾಸ್ಟ್ ಡಿವೈಡ್ ಬೈ ದ ಡೈರೆಕ್ಟ್ ವೇಜಸ್ ಅಂತ ಕರಿತೀವಿ. ಇಲ್ಲಿ ಇಂಟು 100 ನಾವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈಗ ಏನು ಮಾಡ್ತೀವಿ, ವರ್ಕ್ಸ್ ಆನ್ ಕಾಸ್ಟ್ ಡಿವೈಡ್ ಬೈ ಡೈರೆಕ್ಟ್ ವೇಜಸ್ ಅಂತ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಫ್ಯಾಕ್ಟ್ರಿ ಆರ್ ವರ್ಕ್ಸ್ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್. ಅಂದರೆ ಇದು ಎಲ್ಲ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಂತ. ಈಗ 2019 ಕಾಸ್ಟ್ ಇನ್ಫಾರ್ಮೇಷನ್ ಅಥವಾ ಕಾಸ್ಟ್ ಡಾಟಾ ತಗೊಂಡು ಎಸ್ಟಿಮೇಟು ನಾವು ಮಾಡಿರ್ತೀವಿ. ಅದೇ ಥರನೇ ಪರ್ಸೆಂಟೇಜ್ ಆಫ್ ಆಫೀಸ್ ಆನ್ ಕಾಸ್ಟ್ ಟು ವರ್ಕ್ಸ್ ಆನ್ ಕಾಸ್ಟ್ ಅಂತ ಕರಿತೀವಿ. ಇಲ್ಲಿ ವರ್ಕ್ಸ್ ಕಾಸ್ಟ್ ಅಂತ, ಇಲ್ಲಿ ಆಫೀಸ್ ಆನ್ ಕಾಸ್ಟ್ ಡಿವೈಡ್ ಬೈ ವರ್ಕ್ಸ್ ಕಾಸ್ಟ್ ಅಂತ. ಇಲ್ಲಿ ಸೆಕೆಂಡ್ ಓವರ್ ಹೆಡ್ ಐಟಮ್ ಅಥವಾ ಓವರ್ ಹೆಡ್ ಕಾಸ್ಟನ್ನು ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಈ ಫಾರ್ಮುಲಾ ಆಫೀಸ್ ಆನ್ ಕಾಸ್ಟ್ ಅಂದರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಡಿವೈಡ್ ಬೈ ದನ್ ವರ್ಕ್ಸ್ ಕಾಸ್ಟ್ ಅಂತೇಳಿ ಇಂಟು 100. ಇದನ್ನು ನಾವು ಮಾಡಿ ಪರ್ಸೆಂಟೇಜು ಬರ್ತದೆ, ಅದು ಎಸ್ಟಿಮೇಟೆಡ್ ಪರ್ಸೆಂಟೇಜ್ ಅಂತೇಳಿ ಕರಿತೀವಿ. ಸಿಮಿಲರ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಟು ವರ್ಕ್ಸ್ ಕಾಸ್ಟ್ ಅಂತೇಳಿ ನಾವು ಅದಕ್ಕೆ ಇಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಡಿವೈಡ್ ಬೈ ವರ್ಕ್ಸ್ ಕಾಸ್ಟ್ ಇಂಟು 100 ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಒಂದು ಪರ್ಸೆಂಟೇಜ್ ಅಥವಾ ಎಸ್ಟಿಮೇಟೆಡ್ ಪರ್ಸೆಂಟೇಜು ನಮಗೆ ಬರ್ತದೆ. ಇದನ್ನು ಏನಂತಂದರೆ ಈಗ ಸೆಲ್ಲಿಂಗ್ ಆ್ಯಂಡ್ ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮ್ಯಾಗೂ ನಾವು ಇದು ಆಲ್ಟರ್ನೇಟಿವ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಡಿವೈಡ್ ಬೈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂಟು 100. ಈ ಒಂದು ಆಲ್ಟರ್ನೇಟ್ ಒಂದು ವೇಳೆ ಇದ್ರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರ ಅಂದರೆ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಫಾರ್ಮೇಷನ್ ಸಹಾಯದಿಂದ ಕೂಡ ನಾವು ಮಾಡ್ಬೋದು ಆಲ್ಟರ್ನೇಟಿವ್ಲಿ. ಆಮೇಲೆ ಇದಾದ ನಂತರ 4th ಸ್ಟೆಪ್ ಏನಂತಂದರೆ 3rd ಸ್ಟೆಪ್ಪು ನಮಗೆ ಎಸ್ಟಿಮೇಷನ್ ಆಫ್ ಪ್ರಾಫಿಟ್ ಫಾರ್ ಟೆಂಡರ್ ಆರ್ ಕೊಟೇಷನ್ಸ್. ಈಗ ನಮಗೆ ಪ್ರೀವಿಯಸ್ ಡಾಟಾ ಅಥವಾ 2019 ಡಾಟಾದಲ್ಲಿ ನಮಗೆ ಏನಿದೆ ಅಂತಂದರೆ ನಮಗೆ ಪ್ರಾಫಿಟ್ ಅಥವಾ ಪ್ರಾಫಿಟ್ ಪರ್ಸೆಂಟೇಜ್ ಏನಿದೆ ಅಂದರೆ 10% ಅಂತ ಇತ್ತು. ನಾನು ಈಗ ಸಪೋಸ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಿದ್ದೀವಿ, ಅದಕ್ಕೋಸ್ಕರ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಂತಂದರೆ ಹೆಚ್ಚಿಗೆ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಅದು ಡಿಪೆಂಡ್ ಅಪಾನ್ ದಿ ಮ್ಯಾನುಫ್ಯಾಕ್ಚರರ್ ತಂದು ಡಿಸೈರ್ಡ್ ಪ್ರಾಫಿಟ್ ಏನಿದೆ ಅದನ್ನು ಕೋಟ್ ಮಾಡ್ತಾನೆ. ಅದಕ್ಕೋಸ್ಕರ ದ ಟೆಂಡರ್ ಪ್ರೈಸ್ ಈಸ್ ಡಿಟರ್ಮೈನ್ಡ್ ಅಂದರೆ ಟೆಂಡರ್ ಪ್ರೈಸ್ ಏನಂತಂದರೆ ಸೆಲ್ಲಿಂಗ್ ಪ್ರೈಸ್ ಏನು ಫಿಕ್ಸ್ ಮಾಡ್ತಾನಲ್ಲ ಆಫ್ಟರ್ ಡಿಟರ್ಮೈನಿಂಗ್ ಆಫ್ಟರ್ ಆ್ಯಡಿಂಗ್ ದಿ ಅಮೌಂಟ್ ಆಫ್ ಪ್ರಾಫಿಟ್ ಟು ಟೋಟಲ್ ಕಾಸ್ಟ್. ಏನು ಟೋಟಲ್ ಕಾಸ್ಟ್ ಏನು ಬರ್ತದೆ ಅದಕ್ಕೆ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಏನು ಬರ್ತದೆ ಅದಕ್ಕೆ ತಂದ ಪ್ರಾಫಿಟ್ ಅಂದರೆ ಡಿಸೈರ್ಡ್ ಪ್ರಾಫಿಟ್ ಪರ್ಸೆಂಟೇಜನ್ನು ಆ್ಯಡ್ ಮಾಡ್ತಾರೆ. ಜನರಲಿ ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಅಮೌಂಟ್ ಆಫ್ ಪ್ರಾಫಿಟ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಗಿವನ್ ಇನ್ ದ ಕ್ವಶನ್. ಆನ್ ದಿ ಬೇಸಿಸ್ ಆಫ್ such percentage the amount of profit is determined. Then usually there are 2 methods of calculation of the profit. ಕೆಲವೊಂದು ಸಾರಿ ಏನು ಮಾಡ್ತಾನೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್. ಅವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಪ್ರಾಫಿಟ್ ಈಸ್ ಟು ಟೋಟಲ್ ಕಾಸ್ಟ್ ಇಂಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅಂದರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ 10% ಅಂದರೆ 10 ಡಿವೈಡ್ ಬೈ 100 ಅಂತೇಳಿ ಮಾಡ್ತೀವಿ. ಟೋಟಲ್ ಕಾಸ್ಟ್ ಎಷ್ಟು ಬಂದಿದೆ ಸಪೋಸ್ 1 lakh ಟೋಟಲ್ ಕಾಸ್ಟ್ ಬಂದಿತ್ತಪ್ಪ ಅಂದರೆ 1 lakh ಇಂಟು 10% ಅಂದರೆ 10 ಡಿವೈಡ್ ಬೈ 100 ಮಾಡ್ತೀವಿ. ವಿಲ್ ಗೆಟ್ ಸಡನ್ ಪ್ರಾಫಿಟ್ ಅಂದರೆ ಡಿಸೈರ್ಡ್ ಪ್ರಾಫಿಟ್ಟು ನಮಗೆ ಬರ್ತದೆ. ಮತ್ತು ಇನ್ನೊಂದು ಆಲ್ಟರ್ನೇಟಿವ್ ಏನಂತಂದರೆ ಈಗ ಕೆಲವೊಂದು ಸಾರಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರ್ತಾನೆ. ಅಂಥ ಸಂದರ್ಭದಲ್ಲಿ ಈಗ ಸೆಲ್ಲಿಂಗ್ ಪ್ರೈಸ್ ಮೇಲೆ ಪ್ರಾಫಿಟ್ ಕೊಟ್ಟಿದ್ದಪ್ಪ ಅಂದರೆ ಅವಾಗ ಏನು ಮಾಡ್ತೀವಿ ನಾವು ಅಜಂಪ್ಷನ್ ಮಾಡ್ತೀವಿ. ನಾವು ಏನಂತಂದರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈಗ ಟೋಟಲ್ ಕಾಸ್ಟ್ ಇಂಟು ದೆನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಸೇಲ್ಸ್ ಡಿವೈಡೆಡ್ ಬೈ 100 ಮೈನಸ್ ದೆನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಸೇಲ್ಸ್ 100 ಮೈನಸ್ ಪ್ರಾಫಿಟ್ ಆನ್ ಸೇಲ್ಸ್. ಸಪೋಸ್ 10% ಈ ಟೋಟಲ್ ಕಾಸ್ಟ್ ಜಸ್ಟ್ ನಾನು ಈಗ ಎಕ್ಸಾಂಪಲ್ ಹೇಳಿದ್ದಂತಂದರೆ 1 ಲಕ್ಷ ರೂಪಾಯಿ ಪ್ರಾಫಿಟ್ ಇದೆ. ಈಗ 10% ಪ್ರಾಫಿಟ್ ಮಲ್ಟಿಪ್ಲೈ ಮಾಡಬೇಕು ಡಿವೈಡ್ ಬೈ ದೆನ್ 100 ಮೈನಸ್
ದೆನ್ 10% ಆಫ್ ಪ್ರಾಫಿಟ್. ಈಗ ಏನೈತೆ ಇದು 1 lakh ಇಂಟು 10 ಡಿವೈಡೆಡ್ ಬೈ 90 ನಾವು ಮಾಡಿದರೆ ಏನಾಗ್ತದೆ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಸೇಲ್ಸ್ ನಾವು ಎಸ್ಟಿಮೇಟ್ ಮಾಡೋದಿದ್ರೆ ಅವಾಗ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಸೇಲ್ಸ್ ಮ್ಯಾಗೆ ನಾವು ಮಾಡಿದರೆ ನಮಗೆ ಕಾಸ್ಟ್ ಪ್ರೈಸಿಂದ ಗೊತ್ತಿರ್ತದೆ. ಅವಾಗ ನಾವು ಪ್ರಾಫಿಟನ್ನು ಈ ಥರ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸಪೋಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಮೇಲೆ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ನಾವೇನು ಮಾಡೋದು, ಟೋಟಲ್ ಕಾಸ್ಟ್ ನಮಗೆ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಅದಕ್ಕೆ ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ನಾವು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ನಮಗೆ ಟೆಂಡರ್ ಪ್ರೈಸು ನಮಗೆ ಅಥವಾ ಸೆಲ್ಲಿಂಗ್ ಪ್ರೈಸ್ ನಮಗೆ ಗೊತ್ತಾಗ್ತದೆ. ಈ ಥರ ನೆಕ್ಸ್ಟ್ ಇನ್ನೊಂದು 4 ಸ್ಟೆಪ್ ಏನಂತಂದರೆ ಪ್ರಿಪರೇಷನ್ ಆಫ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಈಗೇನು ನಾವೆಲ್ಲ ಕಾಸ್ಟ್ ಶೀಟಿನ ಎಲ್ಲ ನಾವು ಪ್ರಿಪೇರ್ ಮಾಡಿದ್ವಿ, ಎಸ್ಟಿಮೇಟೆಡ್ ದನ್ ಕಾಸ್ಟು ಮತ್ತು ಎಸ್ಟಿಮೇಟೆಡ್ ಪ್ರಾಫಿಟು. ಅವಾಗ ಅವೆಲ್ಲ ಪರ್ಸೆಂಟೇಜಸ್ ಎಲ್ಲ ಓವರ್ ಹೆಡ್ ಅಬ್ಸಾರ್ಪ್ಷನ್ ರೇಟ್ಸ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ಮ್ಯಾಗ ನಾವೇನು ಮಾಡಿದ್ವಿ, ನಾವು ಫೈನಲ್ ಆಗಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ ಎಕ್ಸಾಂಪಲ್ 2020 ಇದು ನಾವು ಪ್ರಿಪೇರ್ ಮಾಡ್ಕೊಂತೀವಿ. ದಿ ಕಾಸ್ಟ್ ಎಸ್ಟಿಮೇಟೆಡ್ the estimated cost sheet should be prepared with the help of the estimated cost of direct material, direct wages and direct expenses and the overhead calculated using the predetermined rates. ಈ ರೇಟ್ ನಾವು ಏನು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಆ ರೇಟನ್ನು ಯೂಸ್ ಮಾಡ್ಕೊಂಡು ಆಮೇಲೆ ಈಗ ಡೈರೆಕ್ಟ್ ಮೆಟೀರಿಯಲ್ಲು ಏನು ಬದಲಾವಣೆ ಆಗಿದೆ ಆ ರೇಟನ್ನು ತೊಗೊತೀವಿ. ಡೈರೆಕ್ಟ್ ವೇಜಸ್ನಲ್ಲಿ ಏನಾದರೂ ನಾವು ಪರ್ಸೆಂಟೇಜ್ನಲ್ಲಿ ಏನಾದರೂ ಬದಲಾವಣೆ ಆಗಿದ್ನಪ್ಪ ಅಂದರೆ ವೇಜ್ ರೇಟ್ ಬದಲಾವಣೆ ಆಗಿದ್ರೆ ಆ ವೇಜ್ ರೇಟಿನ ನಾವು ಏನು ಮಾಡ್ತೀವಿ, ನಾವು ಎಸ್ಟಿಮೇಟೆಡ್ ಔಟ್ಪುಟ್ನಲ್ಲಿ ಕೂಡ ನಾವು ಅದನ್ನು ಎಷ್ಟು ಬರ್ತದೆ ಪರ್ ಯೂನಿಟ್ ಕಾಸ್ಟು ಅದನ್ನು ಮಲ್ಟಿಪ್ಲೈ ಮಾಡಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಪರ್ ಯೂನಿಟ್ನಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ ಅದನ್ನು ಕೂಡ ನಾವು ತೊಗೊಳ್ತೀವಿ. ಈ ಥರ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಫಸ್ಟು ನಮಗೆ ಇದರಲ್ಲಿ 4 ಸ್ಟೆಪ್ಪು. ಒಂದು ಏನಂತಂದರೆ ಸ್ಟೆಪ್ಸ್ ಇನ್ ಪ್ರಿಪರೇಷನ್ ಆಫ್ ಕಾಸ್ಟ್ ಶೀಟ್ ಏನಂತಂದರೆ ಪ್ರಿಪೇರ್ ದಿ ಕಾಸ್ಟ್ ಶೀಟ್ ಆಫ್ ದಿ ಪಾಸ್ಟ್ ಪೀರಿಯಡ್. ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದೆ 2019 ಮತ್ತು 20. 19ದಾಗ ಏನು ಎಕ್ಸ್ಪೆಂಡಿಚರ್ ನಾವು ಬಂದಿದೆ ಅದ್ರ ಬೇಸಿಸ್ ಮ್ಯಾಗೆ ನಾವು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ಅಲ್ಲಿ ಟೋಟಲ್ ಕಾಸ್ಟ್ ಬರ್ತದೆ, ನಮ್ಮ ಪ್ರಾಫಿಟ್ ಬರ್ತದೆ, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಬರ್ತದೆ. ಅದ್ರ ಬೇಸ್ ಮ್ಯಾಗೆ ನಾವೇನು ಮಾಡ್ತೀವಿ, ನಾವು ಓವರ್ ಹೆಡ್ ಅಬ್ಸಾರ್ಪ್ಷನ್ ರೇಟ್ಸ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇವೆಲ್ಲ ಫಾರ್ಮುಲಾಗಳನ್ನ ನಾವು ಓವರ್ ಹೆಡ್ ಏನಿದೆಯಲ್ಲ ವರ್ಕ್ಸ್ ಫ್ಯಾಕ್ಟ್ರಿ ಆರ್ ವರ್ಕ್ಸ್ ಓವರ್ ಹೆಡ್ಡು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಡು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡು ಅದರದ್ದೆಲ್ಲ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನಂತರ 4ನೇ ಸ್ಟೆಪ್ ಏನಂತಂದರೆ ಪ್ರಾಫಿಟನ್ನು ಎಸ್ಟಿಮೇಷನ್ ಮಾಡ್ತೀವಿ. ಪ್ರಾಫಿಟ್ನಲ್ಲಿ ಕೂಡ 2 ನಾವು ಟೈಪ್ ಆಗಿ ನಾವು ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಒಂದು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟು, ಇನ್ನೊಂದು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಫೈನಲಿ ನಾವೇನು ಮಾಡ್ತೀವಿ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ 2020 ಈಗ 19 ಬೇಸಿಸ್ ಮೇಲೆ ನಾವೆಲ್ಲ ಓವರ್ ಹೆಡ್ ಅಬ್ಸಾರ್ಪ್ಷನ್ ಆಗಿರ್ಬೋದು, ಡೈರೆಕ್ಟ್ ಮೆಟೀರಿಯಲ್ ಅದರದ್ದೆಲ್ಲ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಕ್ಸ್ಪೆಕ್ಟೆಡ್ ರೇಟ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ದೆನ್ ಫೈನಲಿ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಈ ರೀತಿ ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸು, ಈ ಕಾಸ್ಟ್ ಶೀಟ್ ಪ್ರಿಪೇರ್ ಹೆಂಗೆ ಮಾಡಬೇಕು, ಆಮೇಲೆ ಎಸ್ಟಿಮೇಟೆಡ್ ಆ್ಯಂಡ್ ಕೊಟೇಷನ್ ಟೆಂಡರ್ ಪ್ರೈಸ್ ಮೆಥಡ್ನಲ್ಲಿ ನಾವು ಯಾವ ರೀತಿ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಎಂಬುದು ನೆಕ್ಸ್ಟ್ ಸೆಷನ್ದಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.